ಜಾತಿ ನಿಂದನೆ ಕೇಸ್ ಆಯಿತು. ಈಗ ರೇಪ್ ಕೇಸ್ನಲ್ಲಿ ಕಂಬಿ ಎಣಿಸ್ತಿರುವ ಬಿಜೆಪಿ ಶಾಸಕ ಮುನಿರತ್ನಗೆ ಮತ್ತೊಂದು ಶಾಕ್ ಎದುರಾಗಿದೆ. ಬಿಬಿಎಂಪಿಯ ಕಾಮಗಾರಿಗಳಲ್ಲೂ ಗೋಲ್ಮಾಲ್ ಆಗಿರುವ ಆರೋಪ ಕೇಳಿ ಬಂದಿದೆ. ಪಂಜರದ ಮುನಿಗೆ ಮತ್ತೊಂದು ಸಂಕಷ್ಟ. ಬಿಬಿಎಂಪಿ ಕಾಮಗಾರಿಯಲ್ಲಿ ಅಕ್ರಮದ ವಾಸನೆ. ಬಿಜೆಪಿ ಶಾಸಕ ಮುನಿರತ್ನ ಲಕ್ ಸರಿ ಇಲ್ಲ ಅಂತ ಕಾಣಿಸುತ್ತೆ. ಜಾತಿ ನಿಂದನೆ ಕೇಸ್ ಆಯಿತು. ಈಗ ರೇಪ್ ಕೇಸಲ್ಲಿ ಕಂಬಿ ಎಣಿಸ್ತಾ ಇರೋ ಬಿಜೆಪಿ ಶಾಸಕ ಮುನಿರತ್ನಗೆ ಮತ್ತೊಂದು ಶಾಕ್ ಎದುರಾಗಿದೆ. ಆರ್ ನಗರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಕಾಂಗ್ರೆಸ್ ಸರ್ಕಾರ ಮತ್ತೊಂದು ಬಹುಕೋಟಿ ಅಕ್ರಮದ ಅಸ್ತ್ರ ಪ್ರಯೋಗಿಸಿದೆ. ಆರ್ ನಗರ ಕ್ಷೇತ್ರದಲ್ಲಿ 2020-22 ಬಿಬಿಎಂಪಿ ಕಾಮಗಾರಿಯಲ್ಲಿ ಬಹುಕೋಟಿ ಅಕ್ರಮ ನಡೆದಿರುವ ಬಗ್ಗೆ ಅನುಮಾನ ವ್ಯಕ್ತವಾಗ್ತಾ ಇದೆ. ಬಿಲ್ ಬಿಡುಗಡೆಯಲ್ಲಿ ನಕಲಿ ಬಿಲ್ ಹಾಗೂ 500 ಕೋಟಿ ಬಿಲ್ ಪಾವತಿಯಲ್ಲಿ ಅಕ್ರಮ ನಡೆದಿದೆ ಅಂತ ದೂರು ಬಂದಿರೋ ಹಿನ್ನೆಲೆ ಪಾಲಿಕೆ ಆಯುಕ್ತ ತುಷಾರ್ ಗಿರಿನಾಥ್ ಸಮಿತಿ ರಚನೆ ಮಾಡಿ ತನಿಖೆ ನಡೆಸುವಂತೆ ಆದೇಶ ಹೊರಡಿಸಿದ್ದಾರೆ. ಬರೋಬ್ಬರಿ 500 ಕೋಟಿ ರೂಪಾಯಿ ಅಕ್ರಮ ಆಗಿದೆ ಅಂತ ಪಾಲಿಕೆಗೆ ಅನುಮಾನ ಮೂಡಿದೆ. ಸದ್ಯ ಇದೀಗ ಬಿಬಿಎಂಪಿಯ ಕಂದಾಯ ವಿಭಾಗದ ಮೌನೀಶ್ ಮೌದ್ಗಿಲ್ ನೇತೃತ್ವದಲ್ಲಿ ಕಮಿಟಿ ರಚಿಸಿರುವ ಪಾಲಿಕೆ ತನಿಖೆ ನಡೆಸಿ ವರದಿ ನೀಡೋಕೆ ಸೂಚನೆ ನೀಡಿದ್ದಾರೆ. ಯಾರಿಗೆ ಪವರ್ ಇರುತ್ತೆ ಅದು ಮೀರಿ ಬೇರೆ ಯಾರೊಬ್ರು ಅಧಿಕಾರ ಚಲಾಯಿಸಿ ಈ ತರ ಜಾಸ್ತಿ ಹಣ ಹೋಗಿದೆ ಅಂತ ಏನು ಹೇಳಿತ್ತು, ಆ ಪ್ರಕಾರ ಚೆಕ್ ಮಾಡಲಿಕ್ಕೆ ನಾವು ಒಂದು ಸಮಿತಿ ರಚನೆ ಮಾಡಿದ್ದೀವಿ. ಈ ಎಲ್ಲ ಕೆಲಸಕ್ಕೆ ಯಾಕೆ ಮಾಡ್ಲಿಕ್ಕೆ ಹೋದಾಗ ಏನಾದರೂ ಅಲ್ಲಿ ಕಳಪೆ ಕಾಮಗಾರಿಗಳಿಗೆ ರಿಲೀಸ್ ಆಗಿದೆಯೋ ಅಥವಾ ಇಲ್ಲ ಈ ಚೆಕ್ ಮಾಡಲಿಕ್ಕೆ ಒಂದು ನಮ್ಮ ಆಫೀಸರ್ಸ್ 3 ಆಫೀಸರ್ಸ್ IAS ಆಫೀಸರ್ಸ್ ಆ್ಯಂಡ್ 2 ಇಂಜಿನಿಯರ್ಸ್ಗೆ ಅಲ್ಲಿ ಹಾಕಿದ್ದೇವೆ. ಅವ್ರದ್ದು ರಿಪೋರ್ಟ್ ಏನು ಕೊಡ್ತಾರೆ ಆ ಪ್ರಕಾರ ಮುಂದಿನ ಕ್ರಮ ಕೈಗೊಳ್ಳುತ್ತೇವೆ. ಈಗಾಗಲೇ ಜೈಲು ಸೇರಿರೋ ಶಾಸಕ ಮುನಿರತ್ನಗೆ ಇದೀಗ ಅಕ್ರಮ ಕಾಮಗಾರಿಗೆ ಆರೋಪ ಕೂಡ ಹೆಗಲೇರಿದ್ದು, ಅಕ್ರಮ ಸಾಬೀತಾದರೆ ಮುನಿರತ್ನಗೆ ಮತ್ತಷ್ಟು ಸಂಕಷ್ಟ ಫಿಕ್ಸ್. ವೀರೇಶ್ ಹಿರೇಮಠ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಜಾತಿ ನಿಂದನೆ ಕೇಸ್ ಆಯಿತು. ಈಗ ರೇಪ್ ಕೇಸ್ನಲ್ಲಿ ಕಂಬಿ ಎಣಿಸ್ತಿರುವ ಬಿಜೆಪಿ ಶಾಸಕ ಮುನಿರತ್ನಗೆ ಮತ್ತೊಂದು ಶಾಕ್ ಎದುರಾಗಿದೆ. ಬಿಬಿಎಂಪಿಯ ಕಾಮಗಾರಿಗಳಲ್ಲೂ ಗೋಲ್ಮಾಲ್ ಆಗಿರುವ ಆರೋಪ ಕೇಳಿ ಬಂದಿದೆ. ಪಂಜರದ ಮುನಿಗೆ ಮತ್ತೊಂದು ಸಂಕಷ್ಟ. ಬಿಬಿಎಂಪಿ ಕಾಮಗಾರಿಯಲ್ಲಿ ಅಕ್ರಮದ ವಾಸನೆ. ಬಿಜೆಪಿ ಶಾಸಕ ಮುನಿರತ್ನ ಲಕ್ ಸರಿ ಇಲ್ಲ ಅಂತ ಕಾಣಿಸುತ್ತೆ. ಜಾತಿ ನಿಂದನೆ ಕೇಸ್ ಆಯಿತು. ಈಗ ರೇಪ್ ಕೇಸಲ್ಲಿ ಕಂಬಿ ಎಣಿಸ್ತಾ ಇರೋ ಬಿಜೆಪಿ ಶಾಸಕ ಮುನಿರತ್ನಗೆ ಮತ್ತೊಂದು ಶಾಕ್ ಎದುರಾಗಿದೆ. ಆರ್ ನಗರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಕಾಂಗ್ರೆಸ್ ಸರ್ಕಾರ ಮತ್ತೊಂದು ಬಹುಕೋಟಿ ಅಕ್ರಮದ ಅಸ್ತ್ರ ಪ್ರಯೋಗಿಸಿದೆ. ಆರ್ ನಗರ ಕ್ಷೇತ್ರದಲ್ಲಿ 2020-22 ಬಿಬಿಎಂಪಿ ಕಾಮಗಾರಿಯಲ್ಲಿ ಬಹುಕೋಟಿ ಅಕ್ರಮ ನಡೆದಿರುವ ಬಗ್ಗೆ ಅನುಮಾನ ವ್ಯಕ್ತವಾಗ್ತಾ ಇದೆ. ಬಿಲ್ ಬಿಡುಗಡೆಯಲ್ಲಿ ನಕಲಿ ಬಿಲ್ ಹಾಗೂ 500 ಕೋಟಿ ಬಿಲ್ ಪಾವತಿಯಲ್ಲಿ ಅಕ್ರಮ ನಡೆದಿದೆ ಅಂತ ದೂರು ಬಂದಿರೋ ಹಿನ್ನೆಲೆ ಪಾಲಿಕೆ ಆಯುಕ್ತ ತುಷಾರ್ ಗಿರಿನಾಥ್ ಸಮಿತಿ ರಚನೆ ಮಾಡಿ ತನಿಖೆ ನಡೆಸುವಂತೆ ಆದೇಶ ಹೊರಡಿಸಿದ್ದಾರೆ. ಬರೋಬ್ಬರಿ 500 ಕೋಟಿ ರೂಪಾಯಿ ಅಕ್ರಮ ಆಗಿದೆ ಅಂತ ಪಾಲಿಕೆಗೆ ಅನುಮಾನ ಮೂಡಿದೆ. ಸದ್ಯ ಇದೀಗ ಬಿಬಿಎಂಪಿಯ ಕಂದಾಯ ವಿಭಾಗದ ಮೌನೀಶ್ ಮೌದ್ಗಿಲ್ ನೇತೃತ್ವದಲ್ಲಿ ಕಮಿಟಿ ರಚಿಸಿರುವ ಪಾಲಿಕೆ ತನಿಖೆ ನಡೆಸಿ ವರದಿ ನೀಡೋಕೆ ಸೂಚನೆ ನೀಡಿದ್ದಾರೆ. ಯಾರಿಗೆ ಪವರ್ ಇರುತ್ತೆ ಅದು ಮೀರಿ ಬೇರೆ ಯಾರೊಬ್ರು ಅಧಿಕಾರ ಚಲಾಯಿಸಿ ಈ ತರ ಜಾಸ್ತಿ ಹಣ ಹೋಗಿದೆ ಅಂತ ಏನು ಹೇಳಿತ್ತು, ಆ ಪ್ರಕಾರ ಚೆಕ್ ಮಾಡಲಿಕ್ಕೆ ನಾವು ಒಂದು ಸಮಿತಿ ರಚನೆ ಮಾಡಿದ್ದೀವಿ. ಈ ಎಲ್ಲ ಕೆಲಸಕ್ಕೆ ಯಾಕೆ ಮಾಡ್ಲಿಕ್ಕೆ ಹೋದಾಗ ಏನಾದರೂ ಅಲ್ಲಿ ಕಳಪೆ ಕಾಮಗಾರಿಗಳಿಗೆ ರಿಲೀಸ್ ಆಗಿದೆಯೋ ಅಥವಾ ಇಲ್ಲ ಈ ಚೆಕ್ ಮಾಡಲಿಕ್ಕೆ ಒಂದು
ನಮ್ಮ ಆಫೀಸರ್ಸ್ 3 ಆಫೀಸರ್ಸ್ IAS ಆಫೀಸರ್ಸ್ ಆ್ಯಂಡ್ 2 ಇಂಜಿನಿಯರ್ಸ್ಗೆ ಅಲ್ಲಿ ಹಾಕಿದ್ದೇವೆ. ಅವ್ರದ್ದು ರಿಪೋರ್ಟ್ ಏನು ಕೊಡ್ತಾರೆ ಆ ಪ್ರಕಾರ ಮುಂದಿನ ಕ್ರಮ ಕೈಗೊಳ್ಳುತ್ತೇವೆ. ಈಗಾಗಲೇ ಜೈಲು ಸೇರಿರೋ ಶಾಸಕ ಮುನಿರತ್ನಗೆ ಇದೀಗ ಅಕ್ರಮ ಕಾಮಗಾರಿಗೆ ಆರೋಪ ಕೂಡ ಹೆಗಲೇರಿದ್ದು, ಅಕ್ರಮ ಸಾಬೀತಾದರೆ ಮುನಿರತ್ನಗೆ ಮತ್ತಷ್ಟು ಸಂಕಷ್ಟ ಫಿಕ್ಸ್. ವೀರೇಶ್ ಹಿರೇಮಠ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಜಾತಿ ನಿಂದನೆ ಕೇಸ್ ಆಯಿತು. ಈಗ ರೇಪ್ ಕೇಸ್ನಲ್ಲಿ ಕಂಬಿ ಎಣಿಸ್ತಿರುವ ಬಿಜೆಪಿ ಶಾಸಕ ಮುನಿರತ್ನಗೆ ಮತ್ತೊಂದು ಶಾಕ್ ಎದುರಾಗಿದೆ. ಬಿಬಿಎಂಪಿಯ ಕಾಮಗಾರಿಗಳಲ್ಲೂ ಗೋಲ್ಮಾಲ್ ಆಗಿರುವ ಆರೋಪ ಕೇಳಿ ಬಂದಿದೆ. ಪಂಜರದ ಮುನಿಗೆ ಮತ್ತೊಂದು ಸಂಕಷ್ಟ. ಬಿಬಿಎಂಪಿ ಕಾಮಗಾರಿಯಲ್ಲಿ ಅಕ್ರಮದ ವಾಸನೆ. ಬಿಜೆಪಿ ಶಾಸಕ ಮುನಿರತ್ನ ಲಕ್ ಸರಿ ಇಲ್ಲ ಅಂತ ಕಾಣಿಸುತ್ತೆ. ಜಾತಿ ನಿಂದನೆ ಕೇಸ್ ಆಯಿತು. ಈಗ ರೇಪ್ ಕೇಸಲ್ಲಿ ಕಂಬಿ ಎಣಿಸ್ತಾ ಇರೋ ಬಿಜೆಪಿ ಶಾಸಕ ಮುನಿರತ್ನಗೆ ಮತ್ತೊಂದು ಶಾಕ್ ಎದುರಾಗಿದೆ. ಆರ್ ನಗರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಕಾಂಗ್ರೆಸ್ ಸರ್ಕಾರ ಮತ್ತೊಂದು ಬಹುಕೋಟಿ ಅಕ್ರಮದ ಅಸ್ತ್ರ ಪ್ರಯೋಗಿಸಿದೆ. ಆರ್ ನಗರ ಕ್ಷೇತ್ರದಲ್ಲಿ 2020-22 ಬಿಬಿಎಂಪಿ ಕಾಮಗಾರಿಯಲ್ಲಿ ಬಹುಕೋಟಿ ಅಕ್ರಮ ನಡೆದಿರುವ ಬಗ್ಗೆ ಅನುಮಾನ ವ್ಯಕ್ತವಾಗ್ತಾ ಇದೆ. ಬಿಲ್ ಬಿಡುಗಡೆಯಲ್ಲಿ ನಕಲಿ ಬಿಲ್ ಹಾಗೂ 500 ಕೋಟಿ ಬಿಲ್ ಪಾವತಿಯಲ್ಲಿ ಅಕ್ರಮ ನಡೆದಿದೆ ಅಂತ ದೂರು ಬಂದಿರೋ ಹಿನ್ನೆಲೆ ಪಾಲಿಕೆ ಆಯುಕ್ತ ತುಷಾರ್ ಗಿರಿನಾಥ್ ಸಮಿತಿ ರಚನೆ ಮಾಡಿ ತನಿಖೆ ನಡೆಸುವಂತೆ ಆದೇಶ ಹೊರಡಿಸಿದ್ದಾರೆ. ಬರೋಬ್ಬರಿ 500 ಕೋಟಿ ರೂಪಾಯಿ ಅಕ್ರಮ ಆಗಿದೆ ಅಂತ ಪಾಲಿಕೆಗೆ ಅನುಮಾನ ಮೂಡಿದೆ. ಸದ್ಯ ಇದೀಗ ಬಿಬಿಎಂಪಿಯ ಕಂದಾಯ ವಿಭಾಗದ ಮೌನೀಶ್ ಮೌದ್ಗಿಲ್ ನೇತೃತ್ವದಲ್ಲಿ ಕಮಿಟಿ ರಚಿಸಿರುವ ಪಾಲಿಕೆ ತನಿಖೆ ನಡೆಸಿ ವರದಿ ನೀಡೋಕೆ ಸೂಚನೆ ನೀಡಿದ್ದಾರೆ. ನಲ್ಲಿ ಯಾರಿಗೆ ಪವರ್ ಇರುತ್ತೆ ಅದು ಮೀರಿ ಬೇರೆ ಯಾರೊಬ್ಬರು ಅಧಿಕಾರ ಚಲಾಯಿಸಿ ಈ ಥರ ಜಾಸ್ತಿ ಹಣ ಹೋಗಿದೆ ಅಂತ ಏನು ಹೇಳಿತ್ತು, ಆ ಪ್ರಕಾರ ಚೆಕ್ ಮಾಡಲಿಕ್ಕೆ ನಾವು ಒಂದು ಸಮಿತಿ ರಚನೆ ಮಾಡಿದ್ದೀವಿ. ಈ ಎಲ್ಲ ಕೆಲಸಕ್ಕೆ ಯಾಕೆ ಮಾಡ್ಲಿಕ್ಕೆ ಹೋದಾಗ ಏನಾದರೂ ಅಲ್ಲಿ ಕಳಪೆ ಕಾಮಗಾರಿಗಳಿಗೆ ರಿಲೀಸ್ ಆಗಿದೆಯೋ ಅಥವಾ ಇಲ್ಲ ಈ ಚೆಕ್ ಮಾಡಲಿಕ್ಕೆ ಒಂದು ನಮ್ಮ ಆಫೀಸರ್ಸ್ 3 ಆಫೀಸರ್ಸ್ IAS ಆಫೀಸರ್ಸ್ ಆ್ಯಂಡ್ 2 ಇಂಜಿನಿಯರ್ಸ್ಗೆ ಅಲ್ಲಿ ಹಾಕಿದ್ದೇವೆ. ಅವ್ರದ್ದು ರಿಪೋರ್ಟ್ ಏನು ಕೊಡ್ತಾರೆ ಆ ಪ್ರಕಾರ ಮುಂದಿನ ಕ್ರಮ ಕೈಗೊಳ್ಳುತ್ತೇವೆ. ಈಗಾಗಲೇ ಜೈಲು ಸೇರಿರೋ ಶಾಸಕ ಮುನಿರತ್ನಗೆ ಇದೀಗ ಅಕ್ರಮ ಕಾಮಗಾರಿಗೆ ಆರೋಪ ಕೂಡ ಹೆಗಲೇರಿದ್ದು, ಅಕ್ರಮ ಸಾಬೀತಾದರೆ ಮುನಿರತ್ನಗೆ ಮತ್ತಷ್ಟು ಸಂಕಷ್ಟ ಫಿಕ್ಸ್. ವೀರೇಶ್ ಹಿರೇಮಠ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.